ಸೊ ಇವತ್ತು ನಾವು ಡಾರ್ಜಿಲಿಂಗ್ನ ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಾ ಇದ್ದೀವಿ. ಅವ್ರ ಭಾಷೆಗಳ ಬಗ್ಗೆ ಮಾತಾಡ್ತಿದ್ದೀವಿ. ಬೈ ಕಾಣ್ತಾ ಬೋಲನ ಕಲ್ಕತ್ತಾ. ಸೊ ಇವ್ರು ಕಲ್ಕತ್ತಾದವರು. ಸೊ ತುಂಬಾ ಎಂಜಾಯ್ ಮಾಡ್ತಿದ್ದೀವಿ, ಮಜಾ ಸಪೋರ್ಟ್ ಮಾಡ್ತಿದ್ದಾರೆ. ಹಾಂ बहुत सपोर्ट अच्छा कर रहे बहुत मजा आ रहा. हाँ एक बुटीक देख लो, एक 50 रना एज हो, एक साल को भी एज हो गया. इधर एक बोलता सुनो. हाँ बोल. शादी के बिफोर अच्छे, शादी के बाद में तुमको मालूम नहीं. हाँ बच्चा आता ಇಲ್ಲಿ ಎಲ್ಲರ ಫೇಸು ಒಂಥರ ಸೇಮ್ ಇದ್ದಾವೆ. ಹೆಂಗಿದೆ ಅಂದರೆ ಸೇಮ್ ನೇಪಾಳಿ ಮತ್ತು ಇಲ್ಲ ಚೈನೀಸ್ ಥರ ಇದ್ದಾವೆ. ಸೊ ಯಾರು ಫೇಸ್ ನೋಡಿದ್ರು ಸೇಮ್ ಇರುತ್ತೆ, ಯಾರು ಡಿಫ್ರೆಂಟ್ ಅಂತ ಕಂಡುಹಿಡಿಯೋಕ್ಕಾಗಲ್ಲ. ಭಯ್ಯ मेरा नाम जापान. ಜಪಾನ್. ಜಪಾನ್ ಅಂತೆ. Come Chetan. ಮಾಡ್ತಾ ಇದ್ದೀನಿ. Yeah, Chetan, come on. ಫಸ್ಟ್ ಟೈಮ್. Come on. Be safe, Chetan. Nice, good. You after you coming, I'll go. हम लोग को जीना पड़ेगा. इधर हो गया. ನೈಸ್ ಬಿಡಿ ಸರ್ಕಸ್. अपना फ्रेंड ಈ ಥ್ರೆಡ್ಸಲ್ಲೆಲ್ಲ ನಮ್ಮ ಹೆಸರು ಬರ್ಕೊಡ್ತಾರಂತೆ. ಸೊ 50 ರುಪೀಸು ಹ್ಯಾಂಡ್ಗೆ ಹಾಕೊಳ್ಳೋಕ್ಕೆ. ಇಲ್ಲ ಬೈಕ್ ಕಿಚನ್ಗಾರೆ 100 ರುಪೀಸ್ ಅಂತೆ. ಸೊ ಇದನ್ನ ಬಂದು ಪದ್ಮಜ ನಾಯ್ಡು ಹಿಮಾಲಯನ್ ಜುಲಾಜಿಕಲ್ ಪಾರ್ಕ್ ಅಂತ ಕರೀತಾರೆ. ಪರ್ಸನಿಗೆ ಬಂದು 60 ರುಪೀಸ್ ಅಂತೆ ಎಂಟ್ರಿ. ಒಂದು ಹಿಮಾಲಯನ್ ಮೌಂಟೇನರಿಂಗ್ ಇನ್ಸ್ಟಿಟ್ಯೂಟ್ ಅಂತಿದೆ. ಸೊ ಈ ಇನ್ಸ್ಟಿಟ್ಯೂಟಲ್ಲಿ ಸೊ ತುಂಬಾ ಕೋರ್ಸ್ಗಳಿದೆ ರಿಗಾರ್ಡಿಂಗ್ ದಿಸ್ ಟ್ರೆಕ್ಕಿಂಗ್ ಬಗ್ಗೆ, ಸೊ ಮೌಂಟೇನರಿಂಗ್ ಬಗ್ಗೆ. ಸೊ ನಿಮಗೆ ಗೊತ್ತಿರ್ಬೋದು, ಸೊ ನೇಪಾಳೀಸ್ ಆಗಿರ್ಬೋದು, ತುಂಬ ಶೆರ್ಪಾಗಳಿರ್ತಾರೆ. ಸೊ ಶೆರ್ಪಾಗಳು ಯಾಕೆ ಫೇಮಸ್ ಅಂದರೆ ಮೌಂಟೇನರಿಂಗ್ಗೆ, ಅಂದರೆ ಮೌಂಟೇನ್ ಕ್ಲೈಂಬಿಂಗ್ಗೆ ತುಂಬಾ ಫೇಮಸ್ಸು. ಸೊ ಜಾಸ್ತಿ ಸಲ ಮೌಂಟ್ ಎವರೆಸ್ಟ್ ಮತ್ತು ದೊಡ್ಡ ದೊಡ್ಡ ಪರ್ವತಗಳನ್ನ ಹತ್ತಿರೋ ಇತಿಹಾಸ ಸಹ ಅವ್ರ ಹೆಸರಲ್ಲಿದೆ. ಸೊ ಹಾಗಾಗಿ ಈ ಸೈಡ್ ಏರಿಯಾದಲ್ಲಿ ಸೊ ಈ ಕೋರ್ಸು ತುಂಬಾ ಫೇಮಸ್ಸು. ಇನ್ನೊಂದು ಇಲ್ಲಿ ಟೂರಿಸಮ್ ಜಾಸ್ತಿ ಇರೋದ್ರಿಂದ ಜಾಸ್ತಿ ಜನ ಈ ಥರ ಕೋರ್ಸ್ಗಳನ್ನೇ ಮಾಡ್ತಾರೆ. I used to be ashamed, alone and just afraid, in misery. Leave it all behind, got a brand new mind. When you're Come on, Chetan. ಏನು ನೋಡ್ತಾ ಇದ್ದೀರಾ? ಸೊ ಇದೊಂದು ಮ್ಯೂಸಿಯಮ್ಮು. ಈ ಮ್ಯೂಸಿಯಮ್ ಮಾತ್ರ ಸಖತ್ತಾಗಿದೆ. ಸೊ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ, ಜಸ್ಟ್ ಈಗ ತಾನೇ ನೋಡಿ ಬಂದ್ವಿ. ಇದರಲ್ಲಿ 3 ಪಾರ್ಟ್ಸ್ ಇದೆ. ಒಂದು ಬಂದು ಹಿಮಾಲಯನ್ ಲೈಫ್ ಬಗ್ಗೆ, ಆಮೇಲೆ ಮೌಂಟ್ ಎವರೆಸ್ಟ್ ಎಕ್ಸ್ಪೆಡಿಷನ್ ಅಂದರೆ ಮೌಂಟ್ ಎವರೆಸ್ಟ್ನ ದಂಡಯಾತ್ರೆ, ಅದಾದಮೇಲೆ ಸೊ ಮೌಂಟೇನಿಯರಿಂಗ್ ಬಗ್ಗೆ ಸ್ವಲ್ಪ ಐಟಮ್ಸ್ ಎಲ್ಲ ಇದ್ದಾವೆ. ಸೊ ಎರಡನೇ ಸೆಕ್ಷನ್ ಮಾತ್ರ ತುಂಬಾ ಇಷ್ಟ ಆಯಿತು. ಯಾಕಂದರೆ ಮೌಂಟ್ ಎವರೆಸ್ಟ್ ಎಕ್ಸ್ಪೆಡಿಷನ್ ಅಂತ, ಅದರಲ್ಲಿ ಫಸ್ಟ್ 1951ಇಂದ ಈಗ ತನಕ ಯಾರ್ಯಾರು ಹತ್ತಿ ಬಂದಿದ್ದಾರೆ ಅವ್ರ ಸ್ಟ್ಯಾಚ್ಯೂಸ್ ಆಗಿರ್ಬೋದು, ಅವ್ರು ಯೂಸ್ ಮಾಡ್ತಿದ್ದಂಥ ಇಕ್ವಿಪ್ಮೆಂಟ್ ಆಗಿರ್ಬೋದು, ಆಮೇಲೆ ಜಾಕೆಟ್ಸು, ಸೊ ಶೂಸು, ಆಮೇಲೆ ಬುದ್ಧಿಸಮ್ ಬಗ್ಗೆ, ಆಮೇಲೆ ಮೋನೋಸ್ಕ್ರಿಪ್ಟ್ಸು, ಬುಕ್ಸು, ಫೋಟೋಗ್ರಾಫು ಎಲ್ಲನೂ ಇದೆ. ತುಂಬ ಚೆನ್ನಾಗಿದೆ. ಇದು ಡಾರ್ಜಿಲಿಂಗಲ್ಲಿರೋ ಜಿಯೋಲಾಜಿಕಲ್ ಪಾರ್ಕಲ್ಲಿದೆ. ಇಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಸಹ ಇದೆ. ಆ ಇನ್ಸ್ಟಿಟ್ಯೂಟ್ನ ಉದ್ದೇಶ ಇಷ್ಟೇ, ಸೊ ಹಿಮಾಲಯನ್ ಆರ್ಟ್ ಆ್ಯಂಡ್ ಕಲ್ಚರ್ನ ಉಳಿಸೋದಕ್ಕೋಸ್ಕರ, ಆಮೇಲೆ ಇನ್ನೂ ಬೆಳೆಸೋದಕ್ಕೋಸ್ಕರ ಆ ಇನ್ಸ್ಟಿಟ್ಯೂಟ್ನ ಸ್ಟಾರ್ಟ್ ಮಾಡಿದ್ದಾರೆ. ಡಾರ್ಜಿಲಿಂಗ್ ಬಂದರೆ ಈ ಮ್ಯೂಸಿಯಮ್ನ ಮಾತ್ರ ಮಿಸ್ ಮಾಡ್ಕೋಬೇಡಿ. ಸೊ ಹೊರಗಡೆ ನೋಡೋದಕ್ಕೇನು ಕಾಣಲ್ಲ, ಬಟ್ ಒಳಗಡೆ ಅಂತ ಹೋದರೆ ಒಂದು ಬೇರೆಯೇ ಪ್ರಪಂಚನೇ ಇದೆ. ಸೊ ನನಗಂತೂ ಅಲ್ಲಿ ಒಳಗಡೆ ಹೋದ ತಕ್ಷಣ ಮೌಂಟ್ ಎವರೆಸ್ಟ್ನ ಹತ್ತಿ ಇಳಿಬೇಕನ್ನೋ ಛಲ ಬಂತು. ಖಂಡಿತ ಒಂದಿನ ಅದು ಸಹ ಆಗುತ್ತೆ. ಒಂದು ಸ್ಟ್ಯಾಚ್ಯೂ ಇದೆ. ಸೊ ಸಾರ್ ಎಡ್ಮಂಡ್ ಹಿಲ್ಲರ್ ಇದು. ಸೊ ಇವ್ರ ಬಗ್ಗೆ ನಿಮ್ಗೆ ಗೊತ್ತಿದೆ, 1953 ಸೊ ಇವರು ಮೌಂಟ್ ಎವರೆಸ್ಟ್ನ ಹತ್ತಿ ಇಳಿತಾರೆ. ಸೊ ವಿಶ್ವದ ಮೊದಲ ವ್ಯಕ್ತಿ ಸೊ ಮೌಂಟ್ ಎವರೆಸ್ಟ್ನ ಸೇಫಾಗಿ ಹತ್ತಿ ಹಿಡಿದ್ದು. ಇಲ್ಲೊಂದು ಸಮಾಧಿ ನೋಡ್ಬಂದು ನೀವು, ಶೆರ್ಪಾ ಚೆಂಜಿಂಗ್ ನಾರ್ಗೆ ಅಂತ. ಸೊ ಇವ್ರ ಬಗ್ಗೆ ನಿಮ್ಗೆ ಯಾರೂ ಗೊತ್ತಿಲ್ಲ. ಇವರು ಸರ್ ಎಡ್ಮಂಡ್ ಹಿಲ್ಲರ್ ಜೊತೆ ವಿಶ್ವದಲ್ಲೇ ಮೊದಲ ಬಾರಿ ಮೌಂಟ್ ಎವರೆಸ್ಟ್ನ ಹತ್ತಿ ಹಿಡಿತಾರೆ. ಸೊ ಅದಕ್ಕಾಗಿ ಅವರ ನೆನಪಿಗೋಸ್ಕರ ಅವರ ಸಮಾಧಿ ಇಲ್ಲೇ ಇದೆ. ನಾವು ಸಹ ಇದೇ ಡ್ರೆಸ್ ಹಾಕಿದ್ದೀವಿ. ಸೊ ನಾಮ್ ಕ್ಯಾಮ
ಮಿತಿ. ಸೊ ಮಿತಿ ಅಂತ ಎಷ್ಟು ಕ್ಯೂಟ್ ಆಗಿದ್ದಾಳೆ ನೋಡಿ. ಸೊ ಟ್ರೆಡಿಷ್ನಲ್ ಅತ್ತೈರ್ ಹಾಕಿದ್ದಾಳೆ, ತುಂಬಾ ಕ್ಯೂಟ್ ಆಗಿದ್ದಾಳೆ. ಟ್ರೆಡಿಷ್ನಲ್ ಗೋರ್ಖಾ ಡ್ರೆಸ್ ಅಂತ ಇದು. ಸೊ ನಾವು ಸಾಕಿದ್ದೀವಿ. ಇಲ್ಲಿ ಎಲ್ಲರೂ ಬಂದು ಫೋಟೋ ತೆಗೆದಿದ್ದಾಗ ಭಾಸ್ಕರ್ ಅಜ್ಜಿ ಭಾಸ್ಕರ್ ಒಂದು ಡಿಫ್ರೆಂಟ್ ಆಗಿರೋ ಸ್ಪಾಟಿಗೆ ಬಂದಿದ್ದೀವಿ. ಸೊ ಹಿಂದ್ಗಡೆ ನೋಡೋಡಲ್ಲಿ ಸೊ ಸಖತ್ತಾಗಿರೋ ವಾಟರ್ ಫಾಲ್ ಇದೆ. ಸೊ ಪರ್ ಹೆಡ್ 20 ರೂಪೀಸ್ ಅಂತೆ ಈ ಫಾಲ್ಸ್ ಎಂಟ್ರೆನ್ಸ್ ಟಿಕೆಟು. कुछ भी नहीं भाई, बात ही नहीं है, चुप के बात कर रहे ಹಿಂದ್ಗಡೆ ಏನು ಇದು ವ್ಯೂ ಪಾಯಿಂಟ್ ನೋಡ್ತಾರಾ, ಇದು ಒಂದು ಡಾರ್ಲಿಂಗ್ನ ವ್ಯೂ ಪಾಯಿಂಟು. ಸೊ ಹಿಂದ್ಗಡೆ ಎಲ್ಲ ತುಂಬ ಫಾಗಿ ಇದೆ, ಎಲ್ಲ ಫಾರೆಸ್ಟ್ ಎಲ್ಲ ಫಾಗಿಂದ ಕವರ್ ಆಗಿದೆ. ಸೊ ಇದೆಲ್ಲ ಏನು ನೋಡ್ತಾರೆ ಎಲ್ಲ ಟೀ ಗಿಡಗಳು. ಸೊ ಡಾರ್ಜಿಲಿಂಗ್ ಬಂದು ಟೀ ಎಸ್ಟೇಟ್ಗೆ ಫೇಮಸ್ಸು. ಇಲ್ಲಿನ ಟೀ ಸಹ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಕೇರಳದ ಮುನ್ನಾರಲ್ಲಿ ಹೆಂಗಿರುತ್ತೋ ಸೇಮ್ ಅದೇ ರೀತಿ ಇಲ್ಲಿ ಸಹ ಟೀ ಅಷ್ಟು ಟೇಸ್ಟಿಯಾಗಿರುತ್ತೆ. ಇನ್ನೊಂದು ವಿಷಯ, ಸೊ ನೀವೇನಾದರೂ ಡಾರ್ಜಿಲಿಂಗ್ನ ಕಂಪ್ಲೀಟಾಗಿ ಎಂಜಾಯ್ ಮಾಡಬೇಕಂದ್ರೆ ಸೊ ವಿಂಟರ್ ಸೀಸನಲ್ಲೇ ಬನ್ನಿ. ಸೊ ವಿಂಟರಲ್ಲಿ ಚಳಿ ಇರೋದ್ರಿಂದ ತುಂಬ ಒಳ್ಳೆ ಫೀಲ್ ಇರುತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ಳುತ್ತಾ ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ. ಬಾಯ್.